ರಾಜ್ಯ ರಾಜಕಾರಣದಲ್ಲಿ ಗ್ಯಾರಂಟಿ ಗದ್ದಲ ಜೋರಾಗಿರುವ ಬೆನ್ನಲ್ಲೇ ನಾಳೆ ಸಿಎಂ ಸಿದ್ದರಾಮಯ್ಯನವರು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಈ ಮಹತ್ವದ ಸಭೆ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಗ್ಯಾರಂಟಿ ಪರಿಷ್ಕರಣೆಯ ಬಗ್ಗೆ ಸಚಿವರಿಂದಲೇ ದ್ವಂದ್ವ ಹೇಳಿಕೆ, ಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಈ ಬೆನ್ನಲ್ಲೇ ಮೀಟಿಂಗ್ ಇದೆ. ಮೀಟಿಂಗ್ನಲ್ಲಿ ಯಾವ ನಿರ್ಧಾರಕ್ಕೆ ಬರ್ತಾರೆ. ನಾಳೆ ಗೃಹ ಕಚೇರಿಯಲ್ಲಿ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಭೆ ಇದೆ. ಆರ್ಥಿಕ ಸ್ಥಿತಿಗತಿಯ ಬಗ್ಗೆ ಚರ್ಚೆಯ ಜೊತೆಗೇನೆ ಗ್ಯಾರಂಟಿ ಪರಿಷ್ಕರಣೆಯ ಬಗ್ಗೆಯೂ ಕೂಡ ಅಭಿಪ್ರಾಯ ಕೇಳುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಾಳೆಯ ಸಭೆಯತ್ತ ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಹೇಳ್ತಾ ಇದ್ರು, ಕೇವಲ ಬಡವರಿಗೆ ಮಾತ್ರ ಗ್ಯಾರಂಟಿಗಳನ್ನು ಕೊಡೋದ್ರಿಂದ ವಾರ್ಷಿಕವಾಗಿ 20,000 ಕೋಟಿ ರೂಪಾಯಿಯನ್ನ ಉಳಿತಾಯ ಮಾಡಬಹುದು ಅಂತ ಹೇಳಿ ಈ ನಿಟ್ಟಿನಲ್ಲಿಯೇ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನು ನಿಲ್ಲಿಸಲ್ಲ ಅಂತೇಳಿ ಸಿಎಂ ಸಿದ್ದರಾಮಯ್ಯನವರೇ ಕ್ಲಾರಿಫಿಕೇಶನ್ ಅನ್ನು ಕೊಟ್ಟಿದ್ದಾರೆ. ಒಬ್ಬೊಬ್ಬ ಸಚಿವರು ಒಂದೊಂದು ರೀತಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ನಾಳೆ ಮೀಟಿಂಗ್ ನಡೀತಾ ಇದೆ. ರಾಜ್ಯ ರಾಜಕಾರಣದಲ್ಲಿ ಗ್ಯಾರಂಟಿ ವಿಚಾರಕ್ಕಾಗ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡಿ ಈ ಗ್ಯಾರಂಟಿಗಳ ಫಲಾನುಭವಿಗಳಲ್ಲಿ ಸಹಜವಾಗಿಯೇ ಢವಢವ ಶುರುವಾಗಿದೆ. ಮನೆಯಲ್ಲಿ ಕಾರ್ ಇದ್ರೆ BPL ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಅಂಥೇಳಿ ತುಮಕೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಸುಳಿವನ್ನು ಕೊಟ್ಟುಬಿಟ್ಟಿದ್ದಾರೆ. BPLಗೆ ನಿರ್ಬಂಧ ಹೇರ್ಬಿಟ್ರೆ 25,000 ಕೋಟಿ ರೂಪಾಯಿ ಉಳಿತಾಯವಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕೂಡ ಇದೇ ವಿಚಾರವನ್ನು ಸಮರ್ಥಿಸಿಕೊಂಡಿದ್ದಾರೆ. ಕೆಲವರು ಸುಳ್ಳು ದಾಖಲೆ ಕೊಟ್ಟು BPL ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೆ. BPL ಕಾರ್ಡ್ ಪರಿಷ್ಕರಣೆ ಆದರೆ ತಪ್ಪೇನು ಅಂತ ಕೇಳಿದ್ದಾರೆ. ಇನ್ನು MB ಪಾಟೀಲ್ ಬಡವರಿಗಷ್ಟೇ ಗ್ಯಾರಂಟಿ ಸ್ಕೀಮ್ ಸಿಗಬೇಕು, ಶ್ರೀಮಂತರಿಗೆ ಗ್ಯಾರಂಟಿ ಸ್ಕೀಮ್ ಕೊಡಲ್ಲ ಅಂಥೇಳಿ ಕಡ್ಡಿ ತುಂಡಾದ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮನೆಯಲ್ಲೂ BPL ಕಾರ್ಡ್ ಇರಬೇಕು, ಮನೆಗೆ ಹೋಗಿ ಚೆಕ್ ಮಾಡ್ತೀನಿ ಅಂಥೇಳಿ ಹಾಸ್ಯ ಚಟಾಕಿಯನ್ನು ಹಾರಿಸಿದ್ದಾರೆ. 2 ಲಕ್ಷಕ್ಕೂ ಸಿಗ್ಬೋದು, 20 ಲಕ್ಷಕ್ಕೂ ಸಿಗ್ಬೋದು, 2 ಕೋಟಿಗೂ ಇರ್ಬೋದು. ಆದರೆ 4 ಚಕ್ರದ ಗಾಡಿ ಇದೆ ಮನೆಯಲ್ಲಿ ಎಂದಾಗ ಆ ಗೈಡ್ಲೈನ್ಸ್ನಲ್ಲಿ ಏನು ಅನಿಸುತ್ತೆ ಅಂದರೆ ನಿಮಗೆ ಅವರು ಆರ್ಥಿಕ ಮಟ್ಟ ಬಡತನದ ರೇಖೆಗಿನ್ನ ಮೇಲಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಆ ಕಾರ್ಡಿನ ಅಗತ್ಯ ಇಲ್ಲ. ನಾವು ಯಾರಿಗೆ ಕಾರ್ಡ್ ಕೊಡೋದು? BPL ಅಂದ್ರೆ ಏನು? ಬಿಲೋ ಪಾವರ್ಟಿ ಲೈನ್. ಆ ಬಿಲೋ ಪಾವರ್ಟಿ ಲೈನ್ ಕಾರ್ ಇದ್ದವ್ರಿಗೆ ಬರೋದಿಲ್ಲ. ಅಷ್ಟೇ ನಮ್ಮ ಕ್ಲಾಸಿಫಿಕೇಶನ್, ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಶ್ರೀಮಂತರಿಗೆ ಅದು ಹೋಗಬಾರ್ದು, ಇದು ಮಾಡೋದು ಅಂತ ಒಂದು ಇದೆ. ನಮ್ಮಲ್ಲಿ ದುರ್ದೈವಶಾತ್ ಇವತ್ತು ಸಹ 82% ಇವತ್ತು ಸಹ BPL ಕಾರ್ಡ್ ನಮ್ಮ ರಾಜ್ಯದಾಗ ಹೊಂದಿದೆ. ಅದು ಬಹುಶಃ MB ಪಾಟೀಲ್ ಕಡೆನೂ BPL ಕಾರ್ಡ್ ಇರಬೇಕು. ಈ ರೀತಿ ಇವತ್ತು ಸಹ ಆಗಿದೆ. ಅದು ಪರಿಷ್ಕರಣೆ ಆಗ್ಬೇಕು. BPL ಕಾರ್ಡು ಶ್ರೀಮಂತರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ನನಗೆ ಆಗ್ಬೇಕಾಗಿದೆ. ಈಗ ಮಾರ್ಪಾಡು ಮಾಡಿದ್ರೆ ತಪ್ಪೇನಿಲ್ಲ. ಆ ಹಣ ಇವತ್ತು ಸಹ ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ನಾವು ಬಳಸ್ಕೊಳಕ್ಕಾಗ್ತದೆ. BPL ಕಾರ್ಡು ಒಂದಷ್ಟು ವರ್ಷಕ್ಕೊಂದ್ಸರಿ ಪರಿಷ್ಕರಣೆ ಆಗುತ್ತೆ. ಕೆಲವರಿಗೆ ಸಿಗದೇ ಇದ್ದರೂ ಸಿಗಬೇಕು. ನಮ್ಮ ಕಾರ್ಯಕ್ರಮಗಳು, ನಮ್ಮ ಯೋಜನೆಗಳು 5 ನಿರಂತರವಾಗಿ ನಮ್ಮ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡುತ್ತೆ. 5 ವರ್ಷವರೆಗೂ ಯಾವ ಗ್ಯಾರಂಟಿಯನ್ನು ನಾವು ನಿಲ್ಲಿಸಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಪಕ್ಷ ಆಗಿರ್ಬೋದು, ಅದಕ್ಕೆ ಬದ್ಧತೆ.